ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಯಾವ ಕಾಲವಾದರೇನು ಸತ್ಯ ಎಲ್ಲ ಕಾಲದಲ್ಲೂ ಒಂದೇ. ಸತ್ಯವನ್ನು ಹೇಳಲಿಕ್ಕೆ ಹೊರಟವರಿಗೆ ನಾನಾ ರೀತಿಯ ತೊಂದರೆ ತಾಪತ್ರಯಗಳು ಎಲ್ಲ ಕಾಲದಲ್ಲೂ ಇದ್ದದ್ದೇ. ಅದರಲ್ಲಿ ಬಸವಣ್ಣನವರು ಸತ್ಯವನ್ನು ನುಡಿತಾರೆ. ಅವರು ಸತ್ಯವನ್ನೇ ಹೇಳ್ತಾ ಹೋಗ್ತಾರೆ. ತಾವು ಹೇಳುವಂತಹ ಸತ್ಯವನ್ನು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಷ್ಟು ಶತಮಾನಗಳು ಕಳೆದರೂ ಸಹ ಬಸವಣ್ಣನವರು ನಿತ್ಯ ಸತ್ಯವಾಗಿದ್ದಾರೆ. ಅವರ ವಿಚಾರಗಳು ಜೀವಂತವಾಗಿವೆ, ಜೀವಂತವಾಗಿ ಇರುತ್ತವೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬದುಕಿನ ಸಾರವನ್ನು ಅವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. ನಮ್ಮ ಬದುಕಲ್ಲಿ ಬರುವಂತಹ ಎಂತೆಂಥ ಘಟನೆಗಳು ಬರುತ್ತವೆ, ಅದಕ್ಕೆ ಏನು ಉತ್ತರ, ಯಾವ ಪ್ರಶ್ನೆಗೆ ಯಾವ ಉತ್ತರ ಎಂಬುದನ್ನು ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಲ್ಲಿ ನನಗೆ ಬಹಳ ಮುಖ್ಯವಾಗಿ ಮನಸ್ಸಿಗೆ ಇಳಿದಿದ್ದು ಯಾವುದು ಅಂತ ಹೇಳಿದ್ರೆ, ನಾವು ಇವತ್ತು ಹಣ ಬೇಕು, ಅಧಿಕವಾಗಿ ಬೇಕು, ಜಾಸ್ತಿ ಆಸ್ತಿ ಮಾಡಬೇಕು, ಹೆಚ್ಚು ಹೆಚ್ಚು ಕೂಡಿಡಬೇಕು, ನನಗೆ ನನ್ನ ಮುಂದಿನ ತಲೆಮಾರಿಗೆ ಅಷ್ಟೆಲ್ಲ ಬೇಕು ಇಷ್ಟೆಲ್ಲ ಬೇಕು ಎಂಬಂತಹ ಒಂದು ಆಮಿಷದ ಹಿಂದೆಯೇ ಓಡ್ತಾ ಇದ್ದೇವೆ. ಕೆಲವರು ಇದನ್ನೆಲ್ಲ ತೊರೆದು ಜ್ಞಾನಿಗಳಾಗಿ ಬದುಕ್ತಿರುವವರು ಕೂಡ ಇದ್ದಾರೆ. ಸಾಮಾನ್ಯರಾದ ನಾವುಗಳು ಸ್ವಲ್ಪ ಆಸೆ ಜಾಸ್ತಿ. ಈ ಆಸೆಯಿಂದ ನಾವುಗಳು ಇದರ ಹಿಂದೆ ಬಿದ್ದಿದ್ದೇವೆ. ಈ ಕಾರಣಕ್ಕೋಸ್ಕರ ಬಸವಣ್ಣನವರು ಆ ಕಾಲದಲ್ಲಿ ಅಂಥವರ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ಏನು ಆ ಮಾತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕೈಯಲ್ಲಿ ಅಷ್ಟು ರೇಖೆಗಳಿರ್ತವೆ, ಸಾಕಷ್ಟು ರೇಖೆಗಳಿವೆ. ಒಂದೊಂದು ರೇಖೆಯು ಒಂದೊಂದನ್ನು ಹೇಳುತ್ತೆ ಅಂತ ಹೇಳ್ತಾರೆ. ನಾನು ಯಾರಿಗೂ ಕೈ ತೋರಿಸಿಲ್ಲ, ಮತ್ತು ಅದರ ಬಗ್ಗೆ ನನಗಷ್ಟಾಗಿ ಗೊತ್ತೂ ಇಲ್ಲ. ಆದರೆ ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಈ ನಿನ್ನ ಕೈಯಲ್ಲಿ ಅರ್ಧರೇಖೆ ಇದ್ದಲ್ಲಿ ಫಲವೇನು, ಅರ್ಧರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನಕ. ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ಅರ್ಧರೇಖೆ, ಉದ್ದವಾಗಿ ಬೆಳ್ಕೊಂಡು ಹೋಗ್ಬಿಟ್ಟಿದೆ. ಸಿಕ್ಕಾಬಿಟ್ಟೆ ಜೀವನದಲ್ಲಿ ಆಸ್ತಿ, ಹಣ, ಐಶ್ವರ್ಯ ಎಲ್ಲ ಇದೆ. ಆದರೆ ನಿನ್ನ ಆಯಸ್ಸು ಮಾತ್ರ ಇಷ್ಟೇ ಇದೆಯಲ್ಲ, ಆಯುಷ್ಯ ರೇಖೆನೇ ಇಲ್ವಲ್ಲ. ಆಯುಷ್ಯ ರೇಖೆ ಇಲ್ಲದನಕ ಅರ್ಧರೇಖೆ ಇದ್ದಲ್ಲಿ ಫಲವೇನು ಎಂಬುದಾಗಿ ಬಸವಣ್ಣನವರು ಆ ಒಂದು ಸತ್ಯವನ್ನು ಹೇಳಿದ್ದಾರೆ. ಮುಖ್ಯವಾಗಿ ಬೇಕಾಗಿರೋದು ಮನುಷ್ಯನಿಗೆ ಆರೋಗ್ಯ, ಆಯಸ್ಸು. ಇವೆರಡಿದ್ದರೆ ಮಾತ್ರ ನೀವೆಲ್ಲ ಸಿರಿ ಸಂಪತ್ತನ್ನು ಅನುಭವಿಸಲಿಕ್ಕೆ ಸಾಧ್ಯ. ನಿನಗೆ ಆಯುಷ್ಯ ರೇಖೆಯೇ ಇಲ್ಲ, ನಿನಗೆ ಆರೋಗ್ಯನೇ ಇಲ್ಲ ಅಂದರೆ ನೀನು ಎಷ್ಟು ಹಣವನ್ನು ಕೂಡಿಟ್ರೇನು, ಎಷ್ಟು ಸಂಪಾದನೆ ಮಾಡಿಟ್ರೇನು ಅದನ್ನು ಅನುಭವಿಸಲಿಕ್ಕೆ ನಿನಗೆ ಆಗೋದಿಲ್ವಲ್ಲ ಎಂಬಂತಹ ವಿಚಾರವನ್ನು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೋ ಶಿವಶಿವ, ಹೋದರೇನೋ ಕೂಡಲ ಸಂಗಮ ದೇವ ಕೇಳಯ್ಯ, ಊಡದ ಆವಿಂಗೆ ಉಣ್ಣದ ಕರುವ ಕಟ್ಟಂತೆ ಎಂಬುದಾಗಿ ತಮ್ಮ ವಚನದಲ್ಲಿ ಈ ಸತ್ಯವನ್ನು ಸಾರಿದ್ದಾರೆ. ಗಂಡ ಹೆಂಡತಿಯರಲ್ಲಿ ಪ್ರೀತಿಯ ಜೊತೆಯಲ್ಲಿ ಸ್ನೇಹ ಇರಬೇಕು. ಸ್ನೇಹ ಇಲ್ಲದಿದ್ದರೆ ಏನು ಉಪಯೋಗ, ಏನು ಫಲ ಎಂಬುದಾಗಿ ಹೇಳ್ತಾರೆ. ಲಿಂಗದ ಮೇಲೆ ನಿಷ್ಠೆ ಇಲ್ಲದವನ ಭಕ್ತಿ, ಇದ್ದರೇನೋ ಶಿವಶಿವ, ಹೋದರೇನೋ ಎಂಬುದಾಗಿ ಹೇಳ್ತಾರೆ. ಇನ್ನೊಂದು ವಚನ ನನ್ನ ಮನಸ್ಸಿಗೆ ತುಂಬ ಇಳಿದಿದ್ದು ಯಾವುದು ಅಂತ ಹೇಳಿದ್ರೆ, ಎಲ್ಲರಿಗೂ ಅನುಭವ ಆಗಿರುತ್ತೆ ಈಗ ಜೀವನದಲ್ಲಿ. ಏನು ಅಂತ ಹೇಳಿದ್ರೆ, ಅದು ಯಾವುದು ಅಂತ ಹೇಳಿದ್ರೆ, ಈಗಾಗಲೇ ಗೊತ್ತಾಗ್ತಾ ಇದೆ. ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ಲೋಕದ ಡೊಂಕ ನೀವೇ ಕಿತ್ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ದೇಹವನ್ನು ಕಾಪಾಡಿಕೊಳ್ಳಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿ, ನಿಮ್ಮ ಮನಸ್ಸನ್ನು ತಿಳಿಯಾಗಿಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ದೇವರೇ ಮೆಚ್ಚೋದಿಲ್ಲ. ನೀನು ಸರಿಯಾಗಿದ್ದರೆ ಜಗತ್ತೇ ಸರಿಯಾಗಿರುತ್ತೆ. ಇಂತಹ ಒಂದು ಸತ್ಯವನ್ನು ಬಸವಣ್ಣನವರು ತಮ್ಮ ವಚನದಲ್ಲಿ ಸಾರಿ ಸಾರಿ ಹೇಳಿದ್ದಾರೆ. ಅಷ್ಟು ಶತಮಾನಗಳು ಕಳೆದರೂ ಸಹ ಇದು ಸತ್ಯವಾದ ವಿಚಾರ ಎಂಬುದು ನಮ್ಮ ಮನಸ್ಸಿಗೆ ಬರುತ್ತೆ. ಬಸವಣ್ಣನವರ ಕಾಲದ ಎಲ್ಲ ಶರಣರೂ ಹಾಗೆ, ತಾವು ಕಾಯಕದಲ್ಲಿ ಕೈಲಾಸವನ್ನು ಕಂಡವರು. ಬಸವಣ್ಣನವರ ಒಂದು ಕಾನ್ಸೆಪ್ಟೇ ಕಾಯಕವೇ ಕೈಲಾಸ. ಮೊದಲು ನೀನು ಕಾಯಕವನ್ನು ಮಾಡು, ಆಮೇಲೆ ನೀವು ಸ್ವರ್ಗವನ್ನು ನೋಡ್ತೀಯೋ ನರಕವನ್ನು ನೋಡ್ತೀಯೋ ಗೊತ್ತಿಲ್ಲ, ಆದರೆ ನಿಮ್ಮ ಕಾಯಕದಲ್ಲೇ ಕೈಲಾಸವಿದೆ, ಕಾಯಕದಲ್ಲಿ ಎಲ್ಲ ಇದೆ ಎಂಬುದಾಗಿ ಕಾಯಕ ನಿಷ್ಠೆಯನ್ನು ಬಸವಣ್ಣನವರು ಹೇಳುತ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಶರಣರು
ಕಾಯಕದಿಂದಲೇ ಜೀವನವನ್ನು ಮಾಡಿದವರು ಮತ್ತು ಕಾಯಕದಲ್ಲೇ ನಿಷ್ಠೆಯನ್ನು ಇಟ್ಟವರು. ತಮ್ಮ ವಚನಗಳಲ್ಲಿ ಕಾಯಕದ ಬಗ್ಗೆನೇ ಅವರು ಬರೀತಾ ಹೋಗ್ತಾರೆ. ವಸ್ತುನಿಷ್ಠವಾಗಿ ಸಮಾಜವನ್ನು ನೋಡ್ತಾ ಹೋಗ್ತಾರೆ. ವಿಚಾರಗಳನ್ನು ಅದರಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಎಲ್ಲವೂ ಸ್ಪಷ್ಟವಾಗಿವೆ, ಎಲ್ಲವೂ ಪಾರದರ್ಶಕವಾಗಿವೆ. ಬಸವಣ್ಣನವರ ಕಾಲದ ಅವರ ಅನುಭವದ ಸಾರ ಈ ಎಲ್ಲ ವಚನಗಳಲ್ಲಿ ಇವೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ನಮಸ್ಕಾರ.